ಫ್ರೆಂಡ್ಸ್, ನಾ ಎಷ್ಟು ಬೆಳ್ಳಿ ಕಾಣ್ತಿದ್ವಿ ನನ್ನ ಕನ್ನಡಲ್ಲ. ಹಾಯ್ ಫ್ರೆಂಡ್ಸ್, ಬಾಯ್. ನಾನು ಇವಾಗ ಹೋಗಿ ಹೊಟ್ಟೆ ಸಾಗಿತ್ತು, ಅದಕ್ಕೆ 4 ಬಿಸ್ಕೆಟ್ ಇದ್ದು ಅವನ್ನ ತಿಂದು ಬಂದೆ. ಇವಾಗ ಸೌತೆಕಾಯಿ ಪಲ್ಯ ಮಾಡ್ಯಾಳಮ್ಮವ್ವ. ಮತ್ತೆ ಹಲೋ ಫ್ರೆಂಡ್ಸ್. ಮುಂದೆ ಮುಂದೆ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಆದಿತ್ಯ ಈಗ ಮಲ್ಕೊಂಡ. ಅವನು ಯಾಕೋ ಇವತ್ತು ಜಲ್ದಿ ಮಲ್ಕೊಳ್ಳೇ ಇಲ್ಲ, ಈಗ ಮಲ್ಕೊಂಡ. ಅದಕ್ಕೆ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ರೆ ಅದು ಅಂದ್ಕೊಂಡು ಸ್ಟಾರ್ಟ್ ಮಾಡತ್ತೀನಿ. ಓಕೆ, ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೆಂಗೆ ಹೋಗುತ್ತೋ ಹಂಗೆ ತೋರಿಸ್ತೀನಿ. ಓಕೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್. ಓಕೆ, ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡೋದು. ನೋಡಿರಿ ನಮ್ಮ ಮೋನಾಲಿಸ. ಹೇಳಿ, ಏನು ಹೇಳಿ. ಹಾಯ್. ಏನು ಕನ್ನಡಲ್ಲ ಏನು ಕಣ್ಣೂರು ಸೊಟ್ಕ ಏನಾಗೈತೆ ಕಣ್ಣಿ? ನನ್ನ ಕಣ್ಣಿಗೆ ಏನೂ ಇಲ್ಲ. ಹಾಯ್. ನಮ್ಮ ಅತ್ತೆ ಇವಾಗ ಮಕ್ಕೊಂದು ಅಂತ ಪಾಪ ಬಂದಿದ್ದ, ಉಂಡು ಮತ್ತು ಸೊಲಿಗೆ ಉರಿದಿದ್ದ ಆಂಟಿ ತಿಂದು ನನಗೂ ಒಂದು ಕೊಟ್ಟಿದ್ದು. ಟಿವಿ ನೋಡಕತ್ತಿದ್ದೆ ನಾನು. ಇವಾಗ ಕರೆಂಟ್ ಹೋಯ್ತು, ಅದಕ್ಕೆ ಮಾಡಕತ್ತಿ. ಕರೆಂಟ್ ಹೋಯ್ತಾ? ಕರೆಂಟ್ ಐತಿ, ಕರೆಂಟ್ ಹೋಯ್ತು. ಅದು ಸುಳ್ಳು ಹೇಳ್ತೇನೆ, ಸುಳ್ಳು ಹೇಳ್ತಿ. ನೀ ಯಾಕಲ್ಲ ಅಷ್ಟು ಮೂಲೆ ಹೋಗಿ ಮೂಲೆ ಸಿಕ್ಕೊಂಡಳ. ಜಾತ್ರೆಗೆ ಹೋಗಿದ್ರಲ್ಲ? ನಾವು ಇವತ್ತು ಶಾಣಪ್ಪನ ಜಾತ್ರೆ ತಲ್ರಿ, ಅಲ್ಲಿ ಹೋಗಿದ್ವಿ. ಒಂದು ಸಾಮಾನು ಚೆನ್ನಾಗಿದ್ರಲ್ರಿ, ಬರೀ ಗಾಡಿ ಅವು ನಾನೇನು ಹಾಡಕೇನ್ರಿ. ಸಣ್ಣ ಹುಡುಗಿಯಲ್ಲ, ಪಣ್ಣ ಹುಡುಗಿಯಲ್ಲ. ಆದಿತ್ಯಗೆ ತಂಬರ್ಬೇಕಂದು ಆತ ಒಂದು ರೊಕ್ಕನೇ ಇದ್ದಿದ್ರಿ. ನಮ್ಮ ತಾಲೆ ನಮ್ಮ ತೊಲೆ ರೊಕ್ಕನೇ ಇದ್ದಿದ್ದಲ್ಲ. ಅದಕ್ಕೆ ಏನೇನು ಮಾಡಿಸಿದಾರೆ, ಐಟಮು ಚಲೋ ಮಾಡಿಸ್ತಾರ. ಅನ್ನ, ಸಾರು, ಪಲಾವ್, ಅನ್ನ. ಮತ್ತು ಇವರು ಇವತ್ತ ಜಾತ್ರೆಗೆ ಹೋಗಿದ್ರು. ಅದಕ್ಕೆ ಇವತ್ತು ಆಕೆ ಸ್ಕೂಲಿಗೆ ಹೋಗಿಲ್ಲ. ಜಾತ್ರೆ ಸಲುವಾಗಿ ಸ್ಕೂಲ್ ಇವತ್ತು ಬಿಟ್ಟಾಳ. ಅದಕ್ಕೆ ಜಾತ್ರೆಗೆಲ್ಲ ಹೋಗಿ ಈಗ ಆವಾಗಲೇ ಜಸ್ಟ್ ಬಂದಾರ. ಅದಕ್ಕೆ ಊಟಕ್ಕೆ ಏನು ಮಾಡಿಸಿದ್ರು ಅಂತ ಹೇಳಿದ. ಊಟಕ್ಕೆ ಏನು ಮಾಡಿಸಿದ್ರೆ? ಊಟಕ್ಕೆ ಅನ್ನ, ಸಾರು, ಶಾಣಪ್ಪನ ಜಾತ್ರೆಗೆ ಹೋಗಿದ್ವಿ. ಬರೀ 6 ಮದುವಿದ್ದು ಏನು 6 ಏನು 5 ಮದುವೆ ಅಕ್ಕ ಬಂದ್ವಿ ರೀ. ಮತ್ತು ಮದ್ವೆ ಹೋಗಿಯಲ್ಲ, ಮತ್ತು ಜಾತ್ರೆಗೆ ಅವ್ರಿಗೆ ಅಕ್ಕಿ ಕಾಳು ಹಾಕಿದೇನಿಲ್ಲ? ಅಕ್ಕಿ ಕಾಳು ಹಾಕಿಲ್ರಿ, ಅವ್ರು ಹಾಕಿದ್ರು. ನಾವು ಚೇರಿ ಮ್ಯಾಗ ಕುಂತಿದ್ವಿ. ಅವ್ರ ಹಾಕಿದ್ರ? ಅವ್ರ ಮಂದಿ ಹಾಕಿದ್ರಿ. ಏನ್ ಮಾತಾಡ್ತಾಳ, ಏನಿಲ್ಲ ಅದ್ರ ಒಂದು ಅರ್ಥನೇ ಇರಲ್ಲ. ಅದಕ್ಕೆ ನಾವು ಚೇರಿ ಮ್ಯಾಗ ಕೂತಿದ್ವಿ. 1-2-5 ನಿಮಿಷ ಬಿಟ್ಟು ನಾವು ಊಟಕ್ಕೆ ಹೋಗಿ ಉಂಡು, ಮತ್ತು ಪೂಜನಾದ ಮಮ್ಮಿನೂ ಬಂದಿದ್ದು, ಈಕಿ ನನ್ನ ಮಮ್ಮನೂ ಬಂದಿದ್ದು. ನಾವು ಎಲ್ಲರೂ ಹೋಗಿದ್ದು ಕ್ಯಾಮ್ನ್ಯಾಗ. ನಾ ಇವತ್ತು ಸಾಲಿ ನಮ್ಮವ್ವ ಬುಡ ಅಂದು ಅದಕ್ಕೆ ಬಿಟ್ಟಿದ್ದೆ. ಅದಕ್ಕೆ ಶಾಣಪ್ಪನ ಜಾತ್ರೆಗೆ ಹೋಗ್ಬೇಕು, ಅದಕ್ಕೆ ಬುಡ ಅಂತೇಳಿದ್ದು ಬಿಟ್ಟಿದ್ದೆ. ಅದಕ್ಕೆ ಹೋಗಿದ್ವಿ. ಆಯ್ತು, ಬಾಯ್. ಓಕೆ, ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡಿ. ಓಕೆ ಫ್ರೆಂಡ್ಸ್, ಇದು ಮತ್ತೆ ಮಧ್ಯಾಹ್ನ. ಇದು ರಾಜು ಅವರು ಊಟಕ್ಕೆ ಬಂದಿದ್ದರು. ಅದಕ್ಕೆ ಊಟದ ಜೊತೆ ಅವರಿಗೆ ಒಂದು ಸ್ವಲ್ಪ ಇದು ಪಾಪಡಿ ಎಲ್ಲ ಕರೆದು ಕೊಟ್ಬಿಟ್ರೆ ಆಯ್ತು ಅಂದ್ಕೊಂಡು ಪಾಪಡಿ ಎಲ್ಲ ಕರೆದು ಕೊಡತ್ತೀನಿ ಅವರಿಗೆ. ಈ ಥರ ಸೈಡ್ ಏನಾರ ಇದ್ದರೆ ಅವರಿಗೆ ಭಾಳ ಇಷ್ಟ. ಭಾಳ ದಿನ ಆಗಿತ್ತು ಏನೂ ಈ ಥರ ಊಟದ ಜೊತೆ ಹಪ್ಪಳ ಮತ್ತು ಈ ಥರ ಪಾಪಡ, ಈ ಥರ ಏನೋ ಸಂಡಿಗೆ ಏನೂ ಹುರಿದೇ ಇರಲಿಲ್ಲ. ಅದಕ್ಕೆ ಕರೆದು ಕೊಡತ್ತೀನಿ ಅವರಿಗೆ.
ಓಕೆ, ಇದು ಮತ್ತೆ ರಾತ್ರಿ ಸ್ವಲ್ಪ ರೈಸ್ ಎಲ್ಲ ಮಾಡ್ಕೊಳತ್ತೀನಿ. ಅಡುಗೆ ಎಲ್ಲ ಮಾಡಿಕೊಂಡು ಮತ್ತು ಇನ್ನು ಚಪಾತಿ ಹಿಟ್ಟೆಲ್ಲ ಕಲಸಿಡಬೇಕು. ಚಪಾತಿ ಹಿಟ್ಟು ಮತ್ತು ಕಲಸಿಟ್ಟು ಆಮೇಲೆ ರೈಸಿಗೆಲ್ಲ ಇಟ್ಕೊಳತ್ತೀನಿ. ಇದೆಲ್ಲ ಆದಮೇಲೆ ಮತ್ತು ಮಂಚೂರಿಯನ್ ಮಾಡಬೇಕಂತ ಅಂದ್ಕೊಂಡಿನಿ. ಡ್ರೈ ಮಂಚೂರಿಯನ್ನ ಕ್ಯಾಬೇಜ್ ಇತ್ತು ಮನೇಲಿ, ಅದಕ್ಕೆ ಅದನ್ನು ಮಂಚೂರಿಯನ್ ಮಾಡಿಬಿಟ್ರೆ ಆಯಿತು. ಅನ್ನ ಸಾಂಬಾರು ಜೊತೆ ಅಂತೂ ಮಸ್ತ್ ಇರ್ತೈತಿ. ನಾನು ಯಾವಾಗಲೂ ತಿನ್ಬೇಕಂತ ಅನ್ನಿಸ್ದಾಗ ಯಾವಾಗಲೂ ಈ ಥರನೇ ಮಾಡ್ಕೊಳ್ಳೋದು. ಇದರ ಮಂಚೂರಿಯನ್ ರೆಸಿಪಿ ಫುಲ್ ಕಂಪ್ಲೀಟ್ ನಾನು ಇನ್ನೊಂದು ಬೇರೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದನ್ನು ಸಪ್ರೇಟಾಗಿ ವಿಡಿಯೋನ ಶೇರ್ ಮಾಡ್ಬೇಕಂತ ಅಂದ್ಕೊಂಡಿನಿ. ಇದ್ರ ಜೊತೆನೇ ಹಾಕಿದ್ರೆ ಭಾಳ ಲೆಂತಿ ಆಗಿಬಿಡ್ತೈತಿ ಬ್ಲಾಗ್. ಅದಕ್ಕೆ ಅದನ್ನು ಸಪ್ರೇಟಾಗಿ ಫುಲ್ ವಿಡಿಯೋನ ಅಪ್ಲೋಡ್ನ ಮಾಡ್ತೀನಿ. ನೀವು ಒಂದು ಸರಿ ಖಂಡಿತ ಟ್ರೈ ಮಾಡಲೇಬೇಕು, ಅಷ್ಟು ಸೂಪರಾಗಿರ್ತಾವೆ. ಓಕೆ, ಅದೆಲ್ಲ ಆದಮೇಲೆ ಈ ಕಡೆ ಚಪಾತಿನೂ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಎಲ್ಲನೂ ಚಪಾತಿ ಮಾಡ್ಕೊಳಕ್ಕೆ ಉಳ್ಳಿ ಎಲ್ಲ ಮಾಡಿಕೊಂಡು ಇಟ್ಕೊಳತ್ತೀನಿ. ಈ ಕಡೆ ಮೊನಾಲಿಸಾ ಮತ್ತು ಪೂಜಾ ಇವರೆಲ್ಲರೂ ಟಿ ವಿ ನೋಡ್ಕೊತ ಕೂತಿದ್ರು. ಅದಕ್ಕೆ ಟಿ ವಿ ಸೌಂಡ್ ಎಲ್ಲ ಇತ್ತು, ಅದಕ್ಕೆ ಮಾತಾಡೋಕ್ಕೆಲ್ಲ ಹೋಗಲಿಲ್ಲ. ನನ್ನ ಪಾಡಿಗೆ ನಾನು ಅಡುಗೆ ಎಲ್ಲ ಮಾಡ್ಕೊಳತ್ತೀನಿ ಹಾಗೆ. ಮತ್ತು ಆದಿತ್ಯನ ವಾಯ್ಸ್ ಫುಲ್ ಕಿರ್ಚಾಡೋದು ಈ ಥರ ಎಲ್ಲ ಮಾಡತ್ತಿದ್ರು. ಅದಕ್ಕೆ ವಾಯ್ಸ್ ಎಲ್ಲ ವಾಲ್ಯೂಮ್ ಎಲ್ಲ ತೆಗೆದು ವಾಯ್ಸ್ ಓವರ್ ಎಲ್ಲ ಕೊಡಬೇಕಾಯ್ತು.
ಮತ್ತು ಈ ಕಡೆ ಮೋನಾಲಿಸ ಅವಳು ಎಷ್ಟು ನನಗೆ ಕಾಡ್ಸಾತಿದ್ಲಪ್ಪ ಅಂತಂದ್ರೆ ಅವಳ ಜೊತೆ ಬೇಕಂತಲೇ ನಾನು ಕಾಡ್ಸಾತಿದ್ಲು. ನಾನು ಈ ಕಡೆ ಫುಲ್ ಚಪಾತಿ ಮಾಡ್ಕೊಂಡ್ರೆ ಆಯಿತು, ಜಲ್ದಿ ಎಲ್ಲ ಕೆಲಸ ಪಟ್ ಮುಗಿಸ್ಬೇಕು, ಟೈಮ್ ಅಂತೂ ಆಗಿಬಿಟ್ಟಿತ್ತು ಆಲ್ರೆಡಿ, ಅದಕ್ಕೆ ಎಲ್ಲ ಮುಗಿಸ್ಕೊಂಡ್ರೆ ಆಯ್ತತ್ ನಾ ಅನ್ಕೊಳ್ಳೋಷ್ಟ್ರೊಳಗೆ ಆಕಿ ಬೇಕಂತ ನನಗೆ ಈ ಕಡೆ ನಗುನೂ ಬರತ್ತಿತ್ತು, ಅಷ್ಟೇ ಸಿಟ್ಟನ್ನು ಬರತ್ತಿತ್ತು ಆಕಿನ ಮೇಲೆ. ಅಷ್ಟು ನನಗೆ ಕಾಡ್ಸಾತಿದ್ಲಕ್ಕಿ. ಹಾಗೆ ಅವಳ ಜೊತೆ ಮಾತಾಡಿಕೊಂಡು ಹಾಗೆ ಅವಳಿಗೆ ಬೈಕೊಂಡು ಹಾಗೆ ನಮ್ಮ ಕೆಲಸನ ಮುಗಿಸ್ಕೊಳತ್ತೀನಿ. ಹಾಗೆ ಅವಳು ಭಾಳ ಕಾಮಿಡಿ ಮಾಡ್ತಿರ್ತಾಳೆ, ಏನೋ ಒಂಥರ ಆಕಿ ಇದ್ರೆ ಒಂಥರ ಟೈಮ್ ಪಾಸ್ ಅನ್ನಿಸ್ತೈತಿ. ಅದಕ್ಕೆ ಅವಳು ಅಂದ್ರೆ ಬೆಳಗ್ಗೆಯಿಂದ ಏನಿರಲ್ಲ, ಅವಳು ಸ್ಕೂಲ್ಗೆಲ್ಲ ಹೋಗಿರ್ತಾಳಲ್ಲ, ಏನು ಸಂಜೆನೇ ಬರೋದು, ಬಂದ್ರೂ ಸಂಜೆ 5 ಗಂಟೆಗೆಲ್ಲ ಅವ್ರ ಸ್ಕೂಲ್ ಬಿಟ್ಬಿಡ್ತೈತಿ. ಮತ್ತು ಮನೆಗೆ ಬಂದು ಅದೆಲ್ಲ ಒಂದು 2 ತಾಸು ಏನು ಅವಳು ಕೆಲಸ ಏನು ಇರ್ತಾವೇನೋ ಮುಗಿಸ್ಕೊಂಡು ಮತ್ತು ನಮ್ಮ ಮನೆಗೆ ಬಂದಿರ್ತಾಳೆ. 1 ಗಂಟೆ 1 ಅವರ್ ಅಷ್ಟೇ ಇರ್ತಾಳೆ. ಮತ್ತು ಮನೆಗೆ ಹೋಗಿಬಿಡ್ತಾಳೆ ಜಲ್ದಿ. ಅವ್ರ ಮನೆ ಇಲ್ಲೇ ನಮ್ಮ ಮನೆ ಮುಂದೆನೇ ಒಂದು 3-4 ಮನೆ ಆದಮೇಲೆ ಅವಳ ಮನೆ ಇರೋದು. ಡೈಲಿ ಅವಳಿಗೂ ರೂಢಿ ಆಗಿಬಿಟ್ಟೈತಲ್ಲ, ಅವಳು ನಮ್ಮನ್ನು ಅಷ್ಟು ಹಚ್ಕೊಂಡಾಳ, ನಾನು ಅವಳನ್ನ ಅಷ್ಟು ಹಚ್ಕೊಂಡೀನಿ. ಯಾರೇ ಆದರೂ ಅಷ್ಟೇ, ಹಚ್ಕೊಂಡ್ರೆ ಅಷ್ಟೇ ಬರ್ತಾರೆ, ಇಲ್ಲಾಂದ್ರೆ ಯಾರೂ ಅಷ್ಟು ಕ್ಲೋಸ್ ಆಗಿ ಇರಲ್ಲ. ನೋಡ್ರಿ ಈ ಥರ ನಡ್ವರ್ಕೆಲ್ಲ ಬಂದು ಹಾಯ್ ಬಾಯ್ ಅಂದ್ಕೊಂಡು ಬರೀ ಈ ಥರ ಮಾಡತ್ತಿದ್ಲು ಅವಳು. ಓಕೆ, ಫುಲ್ ವಿಡಿಯೋ ನೋಡ್ರಿ, ಫುಲ್ ಕಂಪ್ಲೀಟ್ ಮಸ್ತ್ ಕಾಮಿಡಿ ಐತಿ. ಹಾಯ್ ಫ್ರೆಂಡ್ಸ್, ಬಾಯ್. ನಾನು ಇವಾಗ ಹೋಗಿ ಹೊಟ್ಟೆ ಸಾಗಿತ್ತು, ಅದಕ್ಕೆ 4 ಬಿಸ್ಕೆಟ್ ಇದ್ದು ಅವನ್ನ ತಿಂದು ಬಂದೆ. ಇವಾಗ ಊಟ ಮಾಡಿ ಮಲ್ಕೊಂಬಿಡ್ಬೇಕು. ಬಾಯ್. ಆಂಟಿ ಡ್ಯಾನ್ಸ್ ಬಿಟ್ಟಿದ್ದಲ್ಲ, ನೋಡಿದ್ರಿ ಎಲ್ಲ. ಒಂದು ಲೈಕ್ ಕೊಡ್ರಿ, ಒಂದು ಸ್ಯಾಮ್ಸ್ಗೆ ನಾನು ಡ್ಯಾನ್ಸ್ ಹಂಗಿತ್ರಿ ಅವು ನೋಡ್ರಿ, ಒಂದು ಲೈಕ್ ಕೊಡ್ರಿ. ತುಂಬ ಲೈಕ್ ಕೊಡಲ್ಲ, ಅವ್ರು ಹಳಿ ಮೆಟ್ಟು ಕೊಡ್ತಾರೆ. ಬಾಯ್. ಈಗ ನಾವು ಏನು ಮಾಡ್ಯಾರ ಅಂದ್ರೆ ನಮ್ಮವ್ವ ಸ್ನಾನ ರೊಟ್ಟಿ ಮಾಡಿದ್ವಿ.
ಸೌತೆಕಾಯಿ ಪಲ್ಯ ಮಾಡ್ಯಾಳ ನಮ್ಮವ್ವ, ಮತ್ತು ರೊಟ್ಟಿ ಸೌತೆಕಾಯಿ ಪಲ್ಯ ಉಂಡು ಇಲ್ಲೇ ಆಂಟಿ ಮನೆಗೆ ಹೋಗ್ತೀನಿ ಇಟ್ಕೊಂಬಂದು ಅಲ್ಲಿ ಸ್ವಲ್ಪ ನೋಡ್ರಿ ನೀವು ಬದ್ಲಿಯಾರ ಮನೆಗೆ ಹೋಗ್ಬಿಡ್ರಿ, ನಿಮ್ಗೆ ಒಂದು ಬೋಗಣ್ ಹೋಗ್ಲಿಕ್ಕಂದ್ರೆ ಕೇಳ್ರಿ. ಅದಕ್ಕೆ ಆಂಟಿ ಮನೆಗೆ ಬಂದು ಇನ್ನ ಮುಗಿದಿಲ್ಲ ನಿಮ್ಮ ಮಾತು, ಏನು ಮಾತಾಡಕತ್ತೀನಿ ನೋಡ್ರಿ ಫ್ರೆಂಡ್ಸ್, ಇವತ್ತು ನಮ್ಮ ಆಂಟಿ ಗೋಬಿ ತಿನ್ನಿಸ್ಬೇಕಂದಿತ್ತಂತೆ, ಅದಕ್ಕೆ ತಿಂತಾರ ಇವತ್ತು. ಓಕೆ, ಇವತ್ತಿನ ಬ್ಲಾಗ್ ಇಷ್ಟೇ. ನಮ್ದು ಡೈಲಿ ಇದೇ ಥರ ನಡೀತಿರ್ತೈತಿ. ಇವಳ ಜೊತೆ ಇವಳು ಮಾತಾಡ್ತಾನೆ ಇರ್ತಾಳೆ, ನಾನು ಕೇಳಿಸ್ಕೊತಾನೆ ಇರ್ತೀನಿ, ನನ್ನ ಕಡೆ ಬೈಸ್ಕೊತಾನೆ ಇರ್ತಾಳೆ, ನಾನು ನಗಿಸ್ತಾನೆ ಇರ್ತಾಳೆ ಅವಳು. ಓಕೆ, ಇವತ್ತಿನ ಬ್ಲಾಗ್ ಇಷ್ಟೇ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಓಕೆ, ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಲಾಟ್ಸ್ ಆಫ್ ಲವ್. ಈ ರೆಸಿಪಿನ ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ.